ಪ್ರತಿಭೆಗಳು ಬಂದಾಗ ಎಷ್ಟೇ ಕಷ್ಟ ಬಂದರೂ ಕೂಡ ಅವರ ಜೊತೆಯಾಗಿ ನಿಲ್ಲುವಂಥ, ಶಕ್ತಿಯಾಗಿ ನಿಲ್ಲುವಂಥ, ನೆರಳಾಗಿ ನಿಲ್ಲುವಂಥ ಅಶ್ವಿನಿ ದೇವತೆ ಇವರು. ಕನ್ನಡಿಗರ ಮನದಲ್ಲಿ ಸದಾ ರಾರಾಜಿಸ್ತಾ ಇರುವಂತಹ ಕನ್ನಡಿಗರ ಪ್ರೀತಿಯ ಅರಸನ ಪ್ರೀತಿಯ ಅರಸಿ ಇವರು. ಕರ್ನಾಟಕ ರತ್ನನ ಕೂಗು ಅವರಿಗೆ ನೀವು ಪ್ರೀತಿಯಿಂದ ಸಲ್ಲಿಸುವಂತಹ ಆ ಚಪ್ಪಾಳೆಯ ಧ್ವನಿಯೊಂದಿಗೆ ಈ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರನ್ನ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮವು ನಮ್ಮ ಕರುನಾಡಿನ ಹೆಮ್ಮೆಯ ಸಂಸ್ಕೃತಿಯನ್ನು ಆಚರಿಸುವ ಬಹುದೊಡ್ಡ ವೇದಿಕೆಯಾಗಿ ಸಾಕ್ಷಿಯಾಗಿದೆ. ನಮ್ಮ ದೇಶದಲ್ಲಿ ದಸರಾ ಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಹಾಗೆಯೇ ದಸರಾ ಹಬ್ಬಕ್ಕೆ ವಿಶೇಷವಾಗಿ ಕರ್ನಾಟಕ ಹಾಗೂ ಮೈಸೂರು ಎರಡಕ್ಕೂ ಅದರದ್ದೇ ಆದ ಇತಿಹಾಸ ಮತ್ತು ಬಾಂಧವ್ಯ ಹೊಂದಿದೆ. ಇದು ನಮ್ಮ ನಾಡು, ನಮ್ಮ ಹಬ್ಬ. ಇದನ್ನು ಹೆಮ್ಮೆಯಿಂದ ಆಚರಿಸೋಣ. ಈ ಹಬ್ಬವು ಶ್ರದ್ಧೆ, ಭಕ್ತಿ, ಧೈರ್ಯವನ್ನು ಸೂಚಿಸುತ್ತದೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯ ಆಲೋಚನೆಯ ವಿಜಯವನ್ನು ಸಂಕೇತಿಸುತ್ತದೆ. ಇಂದಿನ ನಮ್ಮ ಯುವಕರು ನಾಳಿನ ಸಮಾಜವನ್ನು ಮುನ್ನಡೆಸುವವರು. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಮಾಜವನ್ನು ಕಾಪಾಡುವ ಶಕ್ತಿ ಅವರಲ್ಲಿದೆ ಎಂಬುದು ನನ್ನ ಅಭಿಪ್ರಾಯವಿದೆ. ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಲಿ. ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಜಕ್ಕೂ ಈ ದಸರಾ ಬಹಳ ವಿಶೇಷ ಅನ್ನಿಸ್ತಾ ಇರೋದಕ್ಕೆ ಒಂದು ಕಾರಣ ಹೇಳ್ತೀನಿ. ಸಾಕಷ್ಟು ಕಾರಣಗಳಿದೆ. ಅದರಲ್ಲಿ ಅಶ್ವಿನಿ ಮೇಡಮ್ ಅವರು ಮಾತು ತುಂಬ ಕಮ್ಮಿ, ಕೆಲಸ ಜಾಸ್ತಿ ಅಂತ ನಂಬೋರು. ಇವತ್ತು ಇಷ್ಟು ಮಾತುಗಳನ್ನು ಈ ವೇದಿಕೆಯಲ್ಲಿ ಕೇಳಿದ್ದು ನಮಗೆ ಬಹಳ ಸಂತೋಷ ಆಯಿತು. ಅಶ್ವಿನಿ ಮೇಡಮ್, ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ತಮಗೆ. ಇದೀಗ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದವರ ಪೈಕಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರಿಗೆ ಒಂದು ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆ. ದಯಮಾಡಿ ಸನ್ಮಾನ್ಯ ಶ್ರೀ ಎಚ್ ಸಿ ಮಹದೇವಪ್ಪರವರು ಇದನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಗೌರವ ಸಮರ್ಪಣೆಯನ್ನು ನೆರವೇರಿಸಬೇಕಾಗಿ ವಿನಂತಿ. ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೆ ಈ ವೇದಿಕೆ ಮೂಲಕ ಗೌರವ ಸಮರ್ಪಣೆ ನೆರವೇರ್ತಾ ಇದೆ. ಬಂಧುಗಳೇ, ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಶ್ರೀಯುತರನ್ನ ಅಭಿನಂದಿಸೋಣ. ಯುವ ದಸರಾ 2024 ಬಹಳ ಭವ್ಯವಾದ ಈ ವೇದಿಕೆಯಲ್ಲಿ ಬಹಳ ಹೆಚ್ಚು ಜನ ಸೇರಲಿಕ್ಕೆ ಅವಕಾಶ ಮಾಡುವ ಉದ್ದೇಶದಿಂದ ವರವರ್ತುಲದ ಈ ಒಂದು ಅದ್ಧೂರಿ ವೇದಿಕೆಯಲ್ಲಿ ಜರುಗ್ತಾ ಇದೆ. ಮೂಲ ಕಾರಣೀಭೂತರಿಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಶ್ರೀ ಜಿ ಟಿ ದೇವೇಗೌಡರು, ಮಾನ್ಯ ಶಾಸಕರು, ಚಾಮುಂಡೇಶ್ವರಿ ಕ್ಷೇತ್ರ, ಇವರಿಗೆ ಇದೀಗ ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆ. ದಯಮಾಡಿ ಮಾನ್ಯ ಶಾಸಕರು ಇದನ್ನು ಸ್ವೀಕರಿಸಬೇಕಾಗಿ ಮನವಿ. ಬಂಧುಗಳೇ, ಚಪ್ಪಾಳೆಗೆ ಕಂಜೂಸು ಬೇಡ. ನಿಮ್ಮ ಚಪ್ಪಾಳೆ, ನಿಮ್ಮ ಅಭಿನಂದನೆ ಅವರನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಇದೀಗ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಗೌರವ ವಂದನೆ, ಗೌರವ ಸಮರ್ಪಣೆ ನೆರವೇರ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳಿ ಮೂಲಕ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ವೇದಿಕೆ ಮೂಲಕ ಅಭಿನಂದಿಸೋಣ. ಕನ್ನಡಕ್ಕೆ ಮತ್ತಷ್ಟು ಭವ್ಯವಾದ, ಉತ್ಕೃಷ್ಟವಾದ ಕನ್ನಡ ಚಲನಚಿತ್ರಗಳನ್ನು ಇವರು ನಿರ್ಮಾಣ ಮಾಡಲಿ ಅಂತ ಈ ವೇದಿಕೆ ಮೂಲಕ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೆಯೇ ಸಮಾಜ ಕಾರ್ಯದಲ್ಲೂ ಕೂಡ ಅವರು ತಮ್ಮನ್ನ ಬಹಳ ಅದ್ಭುತವಾಗಿ ತೊಡಗಿಸಿಕೊಂಡಿದ್ದಾರೆ. ಕನ್ನಡ ಕಂಡಂತಹ ಅದ್ಭುತ ವ್ಯಕ್ತಿತ್ವ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ವೇದಿಕೆಯಲ್ಲಿ ಗೌರವ ಸಮರ್ಪಣೆ ನೆರವೇರ್ತಾ ಇದೆ. ಶ್ರೀ ಇಂದನ್ ಬಾಬುರವರು ಯುವ ದಸರಾದ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿ ಅವರೊಟ್ಟಿಗೆ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ.
ದಸರಾದ ಎಲ್ಲ ಅಧಿಕಾರಿಗಳು, ಈ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಎಲ್ಲ ಮೈಸೂರು ದಸರಾದ ಸಿಬ್ಬಂದಿ ವರ್ಗದವರು ಒಂದು ಗೌರವ ಸಮರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಮಾನ್ಯ ಚಾಮರಾಜನಗರ ಜಿಲ್ಲಾ ಸಂಸದರಾಗಿರ್ತಕ್ಕಂಥ ಸುನೀಲ್ ಬೋಸ್ರವರು ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಈ ವೇದಿಕೆಯ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ, ಇದನ್ನು ನೆರವೇರಿಸಬೇಕಾಗಿ ಶ್ರೀ ಮಂಜುನಾಥ್ ರವರಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಶಸ್ವಿಗೊಳಿಸಿದ ನಗರ ಮೈಸೂರವರಿಗೂ ಧನ್ಯವಾದಗಳು. ವಿಶೇಷಾಧಿಕಾರಿಗಳು ಶ್ರೀ ಲಕ್ಷ್ಮೀಕಾಂತ್ ದಸರಾ ಮೈಸೂರವರಿಗೂ ಕೂಡ ಧನ್ಯವಾದಗಳು. ಹಾಗೂ
ಉಚಿತ ಬಸ್ ಪ್ರಯಾಣದ ಶಕ್ತಿ. ನನ್ನಂತ ಹೊರಗಡೆ ಹೋಗಿ ಮಹಿಳೆಯರ ಉಳಿತಾಯ ಹೆಚ್ಚಾಗಿದೆ. ನಾವು ಹೂವಿನ ವ್ಯಾಪಾರ ಮಾಡ್ತೀವಿ, ನಮ್ಗೆ ಹೋಗಕ್ಕೆ ಬರಕ್ಕೆ ಅನುಕೂಲ ಮಾಡಿದ್ದಾರೆ. ವಿಶ್ವಾಸದ ಯುವಕರೇ ನಾಡಿನ ಶಕ್ತಿ. ಸಂತೃಪ್ತಿಯ ತಂದ